ಎಲ್ಲರಿಗೂ ನಮಸ್ಕಾರ. ಮಾನವ ಶಕ್ತಿ ಅರ್ಥಶಾಸ್ತ್ರದ 2ನೇ ಅಧ್ಯಾಯವಾದ ಮಾನವ ಶಕ್ತಿಯ ಬೇಡಿಕೆ ಹಾಗೂ ಪೂರೈಕೆಯ ವಿಶ್ಲೇಷಣೆಯನ್ನು ಒಟ್ಟು 6 ತರಗತಿಯಲ್ಲಿ ನಾವು ಅಧ್ಯಯನಿಸಿದ್ದೇವೆ. ಸೊ ಈ 6 ತರಗತಿಗಳಲ್ಲಿ ನಾವು ಏನೇನು ಅಧ್ಯಯನ ಮಾಡಿದ್ದೇವೆ ಅದರ ಒಂದು ಸಲ ರಿವೈಸ್ ಮಾಡೋಣ. ಅಂದ್ರೆ ಮುಖ್ಯ ಪಾಯಿಂಟ್ ಥ್ರೂ ನೋಡ್ತಾ ಹೋಗ್ಬೇಕಾಗ್ತದೆ. ಸೊ ಮೊದಲನೇ ತರಗತಿಯಲ್ಲಿ ನಾವು ಅಧ್ಯಯನಿಸಿದ ಅಂಶಗಳು ಎಸ್ಟಿಮೇಟಿಂಗ್ ದಿ ಡಿಮಾಂಡ್ ಫಾರ್ ಮ್ಯಾನ್ ಪವರ್ ಅಂತ, ಅಂದರೆ ಮಾನವ ಶಕ್ತಿ ಬೇಡಿಕೆಯ ಅಂದಾಜು, ಅದರ ಅರ್ಥ ಇಂಟ್ರೊಡಕ್ಷನ್, ನೀಡ್ ಫಾರ್ ಎಸ್ಟಿಮೇಷನ್, ಅಂದಾಜಿಗೆ ಬೇಕಾಗಿರುವಂತಹ ಅವಶ್ಯಕತೆಗಳು, ಅಂದಾಜಿನ ಅವಶ್ಯಕತೆಗಳು. ನೆಕ್ಸ್ಟ್ ಟೈಪ್ಸ್ ಆಫ್ ಎಸ್ಟಿಮೇಷನ್, ಮಾನವ ಶಕ್ತಿ ಬೇಡಿಕೆಯ ಅಂದಾಜಿನ ವಿಧಗಳು ಅಥವಾ ಪ್ರಕಾರಗಳು. ದಿ ಲಾಸ್ಟ್ ಪಾಯಿಂಟ್ ಈಸ್ ಸ್ಟೆಪ್ಸ್ ಇನ್ ಡಿಮಾಂಡ್ ಎಸ್ಟಿಮೇಟಿಂಗ್, ಮಾನವ ಶಕ್ತಿ ಬೇಡಿಕೆಯನ್ನು ಅಂದಾಜಿಸಲು ಇರುವ ಅಥವಾ ಅಡಕವಾಗಿರುವ ಅಂಶಗಳು. ಇಷ್ಟು ಅಂಶಗಳನ್ನು ನಾವು ಮೊದಲನೆಯ ತರಗತಿಯಲ್ಲಿ ನೋಡಿದ್ದೇವೆ, ಅಧ್ಯಯನಿಸಿದ್ದೇವೆ. 2ನೇ ಸೆಷನ್ ಅಥವಾ ತರಗತಿಯಲ್ಲಿ ನಾವು ವಿವರಿಸಿದ ಅಂಶಗಳು ಸಪ್ಲೈ ಆಫ್ ಹ್ಯೂಮನ್ ರಿಸೋರ್ಸಸ್, ಮಾನವ ಶಕ್ತಿಯ ಪೂರೈಕೆ ಅಥವಾ ಮಾನವ ಸಂಪನ್ಮೂಲದ ಪೂರೈಕೆ ಅಂತ ಹೇಳಿ ಅದರ ಅರ್ಥವನ್ನ ವಿವರಿಸಲಾಗಿದೆ. ಫೋರ್ಕಾಸ್ಟ್ ಆಫ್ ಮ್ಯಾನ್ ಪವರ್ ಸಪ್ಲೈ, ಮಾನವ ಶಕ್ತಿಯ ಪೂರೈಕೆಯ ಮುನ್ನಂದಾಜು ಅಥವಾ ಮುನ್ಸೂಚನೆ ಅಂತ ಹೇಳಿ. ಅದರೊಂದಿಗೆ ಪ್ರೊಸೆಸ್ ಆಫ್ ಸಪ್ಲೈ ಫೋರ್ಕಾಸ್ಟಿಂಗ್, ಮಾನವ ಶಕ್ತಿ ಪೂರೈಕೆಯ ಮುನ್ನಂದಾಜಿನ ಅಥವಾ ಅಂದಾಜಿನ ಪ್ರಕ್ರಿಯೆಗಳು. ಇಷ್ಟು ಅಂಶಗಳನ್ನು ನಾವು 2ನೇ ತರಗತಿಯಲ್ಲಿ ಅಥವಾ ಸೆಕೆಂಡ್ ಸೆಷನ್ ಅಲ್ಲಿ, ಈ ಚಾಪ್ಟರ್ ಇಂದ ಸೆಕೆಂಡ್ ಸೆಷನ್ ಅಲ್ಲಿ ನಾವು ಅಧ್ಯಯನಿಸಿದ್ದೇವೆ. 3ನೇ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದ ವಿಷಯಗಳು ಫರ್ಟಿಲಿಟಿ, ಮಾರ್ಟಾಲಿಟಿ ಹಾಗೂ ಪಾಪ್ಯುಲೇಷನ್ ಗ್ರೋತ್ ಅಂತ ಹೇಳಿ. ಫಲವತ್ತತೆಯ ದರ, ಮರಣದ ದರ ಮತ್ತು ಜನಸಂಖ್ಯಾ ಬೆಳವಣಿಗೆ ಎಂಬ ವಿಷಯವನ್ನು ಅಧ್ಯಯನಿಸಿದ್ದೇವೆ. ಅದರಲ್ಲಿ ಈ ಅಂಶಗಳ ಅರ್ಥಗಳು, ಜನಸಂಖ್ಯಾ ಬೆಳವಣಿಗೆ ಎಂದರೇನು ಎಂಬುದರ ಬಗ್ಗೆ, ಫಲವತ್ತತೆಯ ದರ ಎಂಬುದರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ, ಹಾಗೂ ಮರಣದ ದರ, ಮಾರ್ಟಾಲಿಟಿ ರೇಟ್ ಎಂಬುದರ ಬಗ್ಗೆ ಅಧ್ಯಯನಿಸಿದ್ದೇವೆ. 4ನೇ ತರಗತಿಯಲ್ಲಿ, ಇದು 4th ಸೆಷನ್, ನಾವು ಅಧ್ಯಯನಿಸಿದ ವಿಷಯ ಇನ್ವೆಸ್ಟ್ಮೆಂಟ್ ಇನ್ ಎಜುಕೇಶನ್ ಟ್ರೈನಿಂಗ್. ಇದರಲ್ಲಿ ಮುಖ್ಯವಾಗಿ ಶೈಕ್ಷಣಿಕ ತರಬೇತಿಯ ಮೇಲಿನ ಹೂಡಿಕೆ ಅಂತ ಹೇಳಿ, ಶಿಕ್ಷಣದ ಮೇಲಿನ ಹೂಡಿಕೆ, ವೆರಿ ಸಿಂಪಲ್, ಅದರ ಅರ್ಥ, ಅದರ ಜೊತೆಗೆ ಎಕ್ಸ್ಪರ್ಟ್ಸ್ ಒಪಿನಿಯನ್, ತಜ್ಞರುಗಳ ಅಭಿಪ್ರಾಯ ಎಂಬ ವಿಷಯದ ಬಗ್ಗೆ ನಾವು ಅಧ್ಯಯನಿಸಿದ್ದು 4ನೇ ತರಗತಿಯಲ್ಲಿ ಆರ್ 4th ಸೆಷನ್. 5ನೇ ತರಗತಿಯಲ್ಲಿ, ಇನ್ ದಿ 5th ಸೆಷನ್ ವಿ ಹ್ಯಾವ್ ಡಿಸ್ಕಸ್ಡ್ ಆನ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಎಂಬ ವಿಷಯದ ಮೇಲೆ, ಶ್ರಮಶಕ್ತಿ ಭಾಗವಹಿಸುವಿಕೆ, ಅದರ ಅರ್ಥ, ಅದರ ಜೊತೆಗೆ ಎಕ್ಸ್ಪರ್ಟ್ ಒಪಿನಿಯನ್, ತಜ್ಞರ ಅಭಿಪ್ರಾಯಗಳು ಎಂಬ ವಿಷಯದ ಮೇಲೆ ನಾವು 5ನೇ ಸೆಷನ್ ನಲ್ಲಿ ಅಧ್ಯಯನ ಮಾಡಿದ್ದೇವೆ. 6ನೇ ಸೆಷನ್ ಅಲ್ಲಿ, ಇನ್ ದಿ 6th ಸೆಷನ್ ವಿ ಹ್ಯಾವ್ ಡಿಸ್ಕಸ್ಡ್ ಆನ್ ಮ್ಯಾನ್ ಪವರ್ ಬ್ಯಾಲೆನ್ಸ್, ಮಾನವ ಶಕ್ತಿಯ ಸಮತೋಲನ ಎಂಬ ವಿಷಯದ ಮೇಲೆ ಅಧ್ಯಯನ ಮಾಡಿದ್ದೇವೆ. ಅದರಲ್ಲಿರುವಂತದ್ದು ಪರಿಚಯ, ಅರ್ಥ, ಇಂಟ್ರೊಡಕ್ಷನ್, ಮೀನಿಂಗ್, ಸ್ಟ್ರಾಟಜಿಸ್ ಆಫ್ ಲೇಬರ್ ಯುಟಿಲೈಸೇಷನ್, ಶ್ರಮದ ಉಪಯೋಗದ ತಂತ್ರಗಳು ಅಂತ ಹೇಳಿ, ಸ್ಟ್ರಾಟಜಿಸ್ ಆಫ್ ಲೇಬರ್ ಯುಟಿಲೈಸೇಷನ್, ಅಂಡ್ ಲಾಸ್ಟ್ ಕಾನ್ಸೆಪ್ಟ್ is supply demand balancing,
ಪೂರೈಕೆ ಮತ್ತು ಬೇಡಿಕೆಯ ಸಮತೋಲನ, ಸಪ್ಲೈ ಅಂಡ್ ಡಿಮಾಂಡ್ ಬ್ಯಾಲೆನ್ಸಿಂಗ್ ಅಂತ ಹೇಳಿ. ಇಷ್ಟು ವಿಷಯಗಳನ್ನು ನಾವು ಒಟ್ಟು 6 ತರಗತಿಗಳಲ್ಲಿ, ಹಿಂದಿನ ತರಗತಿಗಳಲ್ಲಿ ನಾವು ಅಧ್ಯಯನಿಸಿದ್ದೇವೆ. ಸೊ 6 ಸೆಷನ್ಸ್, 6 ಸೆಷನ್ಸ್ ಅನ್ನು ನಾವು ಉಪಯೋಗಿಸಿ 2ನೇ ಅಧ್ಯಯನವನ್ನು ನಾವು ಅಧ್ಯಯನಿಸಿದ್ದೇವೆ. ನಮಸ್ಕಾರ.